ನಿಷೇಧಿತ ಪ್ಲಾಸ್ಟಿಕ್ ಕವರ್ ಮಾರಾಟ, ರಾಜಲಕ್ಷ್ಮಿ ಫ್ಯಾನ್ಸಿ ಸ್ಟೋರ್ ಮೇಲೆ ನಗರಸಭೆ ದಾಳಿ, ಪ್ಲಾಸ್ಟಿಕ್ ಜಪ್ತಿ. ಗಂಗಾವತಿ ನಗರದಲ್ಲಿ ಪ್ಲಾಸ್ಟಿಕ್ ಕವರ್ಗಳ ಮೇಲೆ ನಿಷೇಧ ಹೇರಲಾಗಿದ್ದು, ಪ್ಲಾಸ್ಟಿಕ್ ಕವರ್ಗಳ ಮಾರಾಟ ಮುಂದುವರೆದಿರುವ ಘಟನೆ ಗಂಗಾವತಿ ನಗರದ ಗಾಂಧಿ ವೃತ್ತದಲ್ಲಿರುವ ರಾಜಲಕ್ಷ್ಮಿ ಫ್ಯಾನ್ಸಿ ಸ್ಟೋರ್ನಲ್ಲಿ ಪ್ಲಾಸ್ಟಿಕ್ ಮಾರಾಟ ಮಾಡಿ ಕಾನೂನು ಉಲ್ಲಂಘನೆ ಮಾಡಿರುವ ಘಟನೆ ಬೆಳಕಿಗೆ ಬಂದಿದೆ. ಖಚಿತ ಮಾಹಿತಿ ಆಧಾರದ ಮೇರೆಗೆ ನಗರಸಭೆ ಅಧಿಕಾರಿಗಳು ದಾಳಿ ನಡೆಸಿ ನಿಷೇಧಿತ ಪ್ಲಾಸ್ಟಿಕ್ ಕವರ್ಗಳನ್ನು ಜಪ್ತಿ ಮಾಡಿದ್ದಾರೆ. ಈ ಬಗ್ಗೆ ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಸಂಘಗಳ ಒಕ್ಕೂಟದ ಜಿಲ್ಲಾಧ್ಯಕ್ಷ ಖಾದರ್ ಭಾಷಾ ಅವರು ಮಾಹಿತಿ ನೀಡಿದ್ದು, ಕಾನೂನು ಉಲ್ಲಂಘನೆ ನಡೆಯುತ್ತಿರುವ ಬಗ್ಗೆ ನಗರಸಭೆ ಅಧಿಕಾರಿಗಳ ಗಮನಕ್ಕೆ ತಂದಿದ್ದರು. ಅವರ ಮಾಹಿತಿ ಮೇರೆಗೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಪರಿಶೀಲನೆ ವೇಳೆ ಅಂಗಡಿಯಲ್ಲಿ ನಿಷೇಧಿತ ಪ್ಲಾಸ್ಟಿಕ್ ಕವರ್ಗಳನ್ನು ಭಾರಿ ಪ್ರಮಾಣದಲ್ಲಿ ಮಾರಾಟ ಮಾಡಲಾಗುತ್ತಿರುವುದು ದೃಢಪಟ್ಟ ಹಿನ್ನೆಲೆಯಲ್ಲಿ ಅವುಗಳನ್ನು ಜಪ್ತಿ ಮಾಡಲಾಗಿದೆ. ಈ ಕುರಿತು ನಗರಸಭೆ ಅಧಿಕಾರಿಗಳು ಮುಂದಿನ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದ್ದಾರೆ. ಇನ್ನು ನಗರದಲ್ಲಿ ಪ್ಲಾಸ್ಟಿಕ್ ನಿಷೇಧ ಜಾರಿಯಲ್ಲಿದ್ದರೂ ಕೆಲ ವ್ಯಾಪಾರಿಗಳು ನಿಯಮಗಳನ್ನು ಲೆಕ್ಕಿಸದೆ ಕಾನೂನನ್ನು ತಿರಸ್ಕರಿಸುತ್ತಿರುವುದು ಕಂಡುಬರುತ್ತಿದೆ. ಕಾನೂನಿನ ಭಯವಿಲ್ಲದೆ ನಿಷೇಧಿತ ವಸ್ತುಗಳನ್ನು ಮಾರಾಟ ಮಾಡುವವರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ನಗರಸಭೆ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಅಧಿಕಾರಿಗಳು ನಿರಂತರ ಪರಿಶೀಲನೆ ನಡೆಸಿ ಇಂತಹ ಅಕ್ರಮ ಚಟುವಟಿಕೆಗಳಿಗೆ ಸಂಪೂರ್ಣ ಕಡಿವಾಣ ಹಾಕಬೇಕು ಎಂದು ಜಿಲ್ಲಾಧ್ಯಕ್ಷ ಖಾದರ್ ಭಾಷಾ ಅವರು ನಗರಸಭೆ ಅಧಿಕಾರಿಗಳಿಗೆ ಒತ್ತಾಯಿಸಿದ್ದಾರೆ. ಈ ಸಂದರ್ಭದಲ್ಲಿ ನಗರಸಭೆ ಆರೋಗ್ಯ ಅಧಿಕಾರಿ ನಾಗರಾಜ್, ಪೊಲೀಸ್ ಇಲಾಖೆ ಅಧಿಕಾರಿ PSI ನಾಗರಾಜ್, ನಗರಸಭೆ ಸಿಬ್ಬಂದಿಗಳಾದ ಮೋಹಿನ್, ಜಿಲ್ಲಾಧ್ಯಕ್ಷ ಖಾದರ್ ಭಾಷಾ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. दो प्लेट रवला की खाया उठाना नहीं देख क्या नहीं खाना है आधा का खाया हो और ये ले दो बाबा ಅಪ್ಪದ ರಾಶೆ ಭಾರಿ ಮಾತು. ಅಪ್ಪದ ರಾಶೆ ಆಗ್ಬಿಡ್ತದೆ ಇದು ಕೇಳೋಲ್ಲ ಯಾರು ನಿಂತ್ಕೊಂಡಿರೋ ಇಷ್ಟು ಬಂದ್ ಮಾಡಿದಾರೆ, ಬ್ಯಾನ್ ಮಾಡಿದ್ರು ಕೇಳೋಲ್ಲ ನನಗೆ ಅಂತ ಹುಡುಗನಪ್ಪ ಹೇಳಿ ಸಾಕಾಗುತ್ತೆ. ಅಲ್ಲಿ ನೀವು ಬರ್ಬೇಕು, ಇಲ್ಲಿ ನೋಡ್ಬೇಕು, ಎಲ್ಲ ನೋಡಿ ಇಷ್ಟೆಲ್ಲ ನೋಡಿದ್ರ ಇನ್ನಾದ ಪವರ್ ನೀವು ಅನ್ನ ಕೊಡ್ತೀನಿ. ಅವ್ನಿಗೆ ಹೇಳಿ ಬೇಕಾದ್ರೆ ಸರ ಅವ್ನಿಗೆ ಹೇಳ್ರಿ ನೋಡಿ ನನ್ನ ಗುಣ ತೋರಿಸ್ತಾರೆ. ನಾನು ನೋಡಿ ಸರ ಹೇಳಿ ಗುಣ ನಂಬರ್ ಹೇಳ್ರಿ ಬರ್ರಿ ತೋರ್ತೀನಿ, ಬರ್ರಿ ನಾ ಬರ್ರಿ 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 ನೋಡಿ. ತುಂಬ ಬಿಚ್ಚಪ್ಪ ತುಂಬ ಏನ್ ಹೇಳಿದ್ರು ಗೊತ್ತಾಗಲ್ಲ. ಹೆಸರು ಹೇಳ್ತಾ ನಾನು ಮನೆ ಕೊಟ್ಟಿನಿ ಎರಡು ತಿಂಗಳಿಂದ ಹೇಳಿದ್ರಲ್ರಿ ಇನ್ನೊಂದು ಗೋಡನಿದೆ ಅವ್ರಿಗೆ ಬಟ್ಟೆ ಮಾರಿಲ್ಲ ಹಂಗಾಗಿ ಇಟ್ಬಿಟ್ಟಿದ್ವಿ ಸರಿ ಮಾಡಿ ಸರ್. ಇನ್ನೊಂದು ಗೋಡನಿದೆ ತೋರ್ಸಂತೀರ, ನಾ ತೋರಿಸ್ತೀನಿ ಅಂದ್ರೆ ಹೇಳಿ ನೋಡಿ. ನಾ ತೋರಿಸ್ತಿಲ್ಲ ಅಂದ್ರೆ ನಾ ತೋರಿಸ್ತೀನಿ. ನನಗೆ ತೋರಿಸ್ಬೇಕಲ್ಲ, ನಾನು ಇಲ್ಲೇ ಕುಂತಿಲ್ಲ, ನಾನು ಯಾರ ಮುಂದೆ ಕೇಳಂಗಿಲ್ಲ. ನನಗೆ ತೋರಿಸಲೇಬೇಕು, ನನಗೆ ನನಗೆ ಬೇಕೇ ಬೇಕು. ನನಗೆ ಗೋಡನ್ ಬೇಕಾದ್ರೆ ನನಗೆ ಆ ಗೋಡನ್ ನನಗೆ ಬೇಕು. ಇಲ್ಲ ನಾ ತೋರಿಸ್ತಿಲ್ಲ ಅಂದ್ರೆ ನಿಮ್ಗೆ ಆಗಿಲ್ಲ ಅಂದ್ರೆ